ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಗಾಯತ್ರಿ ಅಮ್ಮ ಕನ್ನಡ ಲಾಕ್ಸ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಒಂದು ಚಿಕ್ಕ ಕ್ಲಾರಿಟಿ, ಒಂದು ಒಳ್ಳೆ ಕ್ಲಾರಿಟಿ, ಮಸ್ತ್ ಕ್ಲಾರಿಟಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ವಿಷಯ ಅಂತಂದರೆ, ಕೆಲವು ಕಾಲ್ ರೆಕಾರ್ಡಿಂಗ್ಸು ಫೋನಲ್ಲಿತ್ತು. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಅದನ್ನು ನನ್ನ ಹಸ್ಬೆಂಡು ಕೇಳಿಸ್ಕೊಂಡಿದ್ದಾರೆ. ಅದನ್ನು ನನಗೆ ಹೇಳಿದರು. ಸೊ ನಾನು ಡೀಟೇಲಾಗಿ ಏನು ಕಾಲ್ ರೆಕಾರ್ಡಿಂಗಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ನಾನು ಕಾಲ್ ರೆಕಾರ್ಡಿಂಗ್ ಕೇಳಿಸ್ಕೊಂಡಿದ್ದೀನಿ. ಸೊ ಬೇರೆ ವಿಷಯ ಅಂದಿದ್ದರೆ ನಾವು ಇನ್ನೊಬ್ರು ಕಾಲ್ ರೆಕಾರ್ಡಿಂಗ್ ಏನಕ್ಕೆ ಕೇಳೋದು ಅಂದ್ಬಿಟ್ಟು ಸುಮ್ಮನಾಗಿ ಹೋಗ್ತಾಯಿದ್ದೆ. ಸೊ ಅದು ನನ್ನ ವಿಷಯ, ನನ್ನ ಬಗ್ಗೆ ಅಂದಾಗ ನನಗೆ ಕ್ಯೂರಿಯಾಸಿಟಿ ಬಂದೇ ಬರುತ್ತೆ. ಸೊ ಅದಕ್ಕೆ ನಾನು ಕಾಲ್ ರೆಕಾರ್ಡಿಂಗ್ ಕೆಲವು ಕೇಳಿಸ್ಕೊಂಡೆ. ಅದರಲ್ಲಿ ಕೆಲವು ನನಗೆ ಅರ್ಥ ಆಗಿದ್ದೇನು ಅಂದರೆ, ಓಕೆ, ಈ ಥರ ಎಲ್ಲ ಥಿಂಕ್ ಮಾಡಿದ್ದಾರೆ. ಅದು ಏನು ಅಂತಂದರೆ, ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾರೆ, ಅವರು ನನ್ನ ಬೆನ್ನಿಂದೆ ಈ ಥರ ಎಲ್ಲ ಮಾತಾಡಿದ್ದಾರೆ. ವಾವ್ ಅನ್ನಿಸ್ತು. ಇದು ಸಾಮಾನ್ಯ ಎಲ್ಲರಿಗೂ ಹಾಗೇ ಆಗುತ್ತೆ. ಸೊ ನಾನು ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ಇದು ಒಂದು ಸ್ವಲ್ಪ ಕ್ಲಾರಿಟಿ ಕೊಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂದರೆ ಅವರು ಕೂಡ ನನ್ನ ವೀಡಿಯೋಸ್ನ ನೋಡ್ತಾರೆ, ಅದು ಕೂಡ ಈ ಥರ ವೀಡಿಯೋಸ್ನ ತುಂಬ ಡೀಟೇಲಾಗಿ ನೋಡ್ತಾರೆ. ಸೊ ಅದಕ್ಕೆ ಒಳ್ಳೆ ಕ್ಲಾರಿಟಿ ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ವಿಷಯ ಅಂತಂದರೆ, ತುಂಬ ಶಾರ್ಟಾಗಿ ಹೇಳ್ತೀನಿ. ನನ್ನ ಮುದ್ದು ಕಂದ ಇಲ್ಲೇ ಇದ್ದಾನೆ, ಅವನೊಂಚೂರು ನೋಡ್ಕೊಬೇಕು. ಸೊ ಅದಕ್ಕೆ ಶಾರ್ಟಾಗಿ ನಾನು ಈ ವಿಡಿಯೋ ಮಾಡ್ತೀನಿ. ಸೊ ಏನು ಅಂತಂದರೆ, ಗಾಯತ್ರಿಗೆ ದುರಾಸೆ ಜಾಸ್ತಿ ಅಂತ ಒಂದು ಸ್ಟೇಟ್ಮೆಂಟ್ ಬಂದಿದೆ ಅದರಲ್ಲಿ. ಅದು ದುಡ್ಡಿನ ವಿಚಾರದಲ್ಲಿ ಹೇಳಿರೋದು. ಅವರು ಎಷ್ಟೇ ದುಡ್ಡಿದ್ರು ಇವ್ರಿಗೆ ಸಾಕಾಗಲ್ಲ, ದುರಾಸೆ ಜಾಸ್ತಿ ಅಂತ ಹೇಳಿದ್ದಾರೆ. ಇದಕ್ಕೆ ಫಸ್ಟ್ ನಾನು ಆನ್ಸರ್ ಮಾಡಿಬಿಡ್ತೀನಿ. ಮೇ ಬಿ ಎಲ್ಲರಿಗೂ ಆಸೆ ಇರುತ್ತೆ, ಮನುಷ್ಯನ ಮೇಲೆ ಎಲ್ಲರಿಗೂ ಆಸೆ ಇರುತ್ತೆ. ಸೊ ಆಸೆ ಇರಬೇಕು, ದುರಾಸೆ ಇರಬಾರ್ದು ಅಂತಾರೆ. ನನಗೆ ದುರಾಸೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವು ಹೇಳಿರೋ ವಿಚಾರದಲ್ಲಂತೂ ನನಗೆ ದುರಾಸೆ ಇಲ್ಲ. ಇನ್ನೊಂದು, ದುಡ್ಡಿನ ಮೇಲೆ ನಂಗೆ ದುರಾಸೆ ಇಲ್ಲ. ನನಗೆ ದುಡ್ಡಿನ ಮೇಲೆ ಆಸೆ ಆಗಲಿ ದುರಾಸೆ ಆಗಲಿ ಜಾಸ್ತಿ ಇದ್ದಿದ್ದರೆ 2 ವರ್ಷ ನಾನು ಯೂಟ್ಯೂಬಲ್ಲಿ ಟೈಮ್ ವೇಸ್ಟ್ ಮಾಡ್ತಾಯಿರಲಿಲ್ಲ. ಅರ್ನಿಂಗ್ಸ್ ಮಾಡ್ತಾಯಿದ್ದೆ. ಏನೋ ಒಂದು ವೀಡಿಯೋ ಹಾಕಿ, ದಿನ ಒಂದು ವೀಡಿಯೋ ಹಾಕಿ, ಸುಮ್ಮನೆ ಎಲ್ಲದಕ್ಕೂ ಒಂದೊಂದು ವೀಡಿಯೋ ಮಾಡಿ ಹಾಕ್ತಾರಲ್ಲ ಕೆಲವು ಯೂಟ್ಯೂಬರ್ಸು, ಹಾಗೆ ನಾನು ಎಲ್ಲದಕ್ಕೂ ವೀಡಿಯೋಸ್ ಹಾಕಿ ನಾನು ದುಡ್ಡು ಮಾಡ್ತಾಯಿದ್ದೆ. ಅದೇನು ತಪ್ಪಲ್ಲ, ಎಲ್ಲದೂ ವೀಡಿಯೋ ಮಾಡಿ ಹಾಕೋದು ತಪ್ಪೇನಲ್ಲ. ಒಂದು ಯೂಟ್ಯೂಬ್ ಚಾನಲ್ ಇಟ್ಟಿದ್ದಾರೆ ಅಂದರೆ ಅರ್ನಿಂಗ್ಗೋಸ್ಕರ ಅವರು ವೀಡಿಯೋ ಮಾಡ್ತಾರೆ, ಅದು ತಪ್ಪೇ ಇಲ್ಲ. ನನಗೆ ದುಡ್ಡಿನ ಆಸೆ ಆಗಲಿ ದುರಾಸೆ ಆಗಲಿ ಜಾಸ್ತಿ ಇದ್ದಿದ್ದರೆ ನಾನು ಆ ಕೆಲಸ ಮಾಡ್ತಾಯಿದ್ದೆ. ನನಗೆ ಹುಷಾರಿಲ್ಲ ಅಂದರೆ ನಾನು ಲಾಕ್ಸ್ ಮಾಡ್ತಾಯಿರಲಿಲ್ಲ. ನನ್ನ ಮಗುಗೆ ಹುಷಾರಿಲ್ಲ, ಮಕ್ಳಿಗೆ ಹುಷಾರಿಲ್ಲ ಅಂದರೆ ಲಾಕ್ಸ್ ಮಾಡ್ತಾಯಿರಲಿಲ್ಲ. ನನ್ನ ಡೆಲಿವರಿ ಟೈಮಲ್ಲಿ ನಾನು ಲಾಕ್ಸ್ ಮಾಡ್ತಾಯಿರಲಿಲ್ಲ. ನನಗೆ ಎಕ್ಸಾಮ್ ಇದೆ ಅಂತಂದರೆ ನಾನು 1 ವೀಕು 2 ವೀಕು ಹತ್ತತ್ರ 1 ಮಂತ್ವರೆಗೂ ನಾನು ಲಾಕ್ಸ್ ಮಾಡ್ತಾಯಿರಲಿಲ್ಲ. ಇವಾಗೂ ನನ್ನ ಎಕ್ಸಾಮ್ಗೆ ನಾನು ಲಾಕ್ಸ್ ಮಾಡಲಿಲ್ಲ. ಸೊ ನಾನು ಈ ಥರ ಎಲ್ಲ ಬ್ರೇಕ್ ತೊಗೊಂಡಿರೋದಕ್ಕೆ ನಾನು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡೋಕ್ಕಾಗಲಿಲ್ಲ. ನನಗೆ ಅಷ್ಟೊಂದು ಆಸೆ, ನೀವು ಹೇಳೋ ಥರ ದುರಾಸೆ ಎಲ್ಲ ಇದ್ದಿದ್ದರೆ ದುಡ್ಡಿನ ಮೇಲೆ, ನಾನು ಯೂಟ್ಯೂಬಲ್ಲಿ ತುಂಬಾ ದುಡ್ಡು ಬಿಡ್ತಾಯಿದ್ದೆ. ದಿನ ಲಾಗ್ಸ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಬಂದ್ಬಿಡುತ್ತೆ. ಯಾಕಂದರೆ ನನ್ನದು ಮಾನಿಟೈಸೇಷನ್ ಆನ್ ಆಗಿದೆ ಆಲ್ರೆಡಿ. ನನಗೆ ಇದು ಡಾಲರ್ಸು ಕೂಡ ಕಂಪ್ಲೀಟ್ ಆಗ್ತಾಯಿದೆ. ಓಕೆನಾ, ನಾನು ತಗೊಳ್ಳೋದು ತುಂಬ ಸುಲಭ, ಮೋಸ್ಟ್ಲಿ ತಗೊಳ್ಳೋದು ವ್ಯೂಸ್ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಬಿಟ್ರೆ. ಸೊ ಇವರು ದುರಾಸೆ ಅಂತ ಹೇಳಿದ್ರು, ಇವರು ಬೇರೆ ವಿಚಾರದಲ್ಲಿ ಹೇಳಿರೋದು ಏನು ಅಂತಂದರೆ, ನಮ್ಮ ಅಮ್ಮದು ಪೆನ್ಷನ್ ಬರುತ್ತೆ, ನಮ್ಮ ಅಪ್ಪ ಅಮ್ಮದು ಪೆನ್ಷನ್ ಬರುತ್ತೆ, ಆ ವಿಚಾರದಲ್ಲಿ ದುರಾಸೆ ಅಂತ ಹೇಳಿರೋದು. ಸೊ ಏನು ಅಂತಂದರೆ, ನನ್ನ ಜಾಸ್ತಿ ಓದಿಸ್ಲಿಲ್ಲ ಅಪ್ಪ ಅಮ್ಮ ಮಾಡಿದ್ದು. ಅವರು ಮಿಸ್ಟೇಕೋ ಇಲ್ಲ ನನ್ನನ್ನೇ ಬರೋಣ ಗೊತ್ತಿಲ್ಲ, ನಾನು ಓದ್ತೀನಿ ಅಂದರು, ಅವ್ರು ನನ್ನ ಓದಿಸ್ಲಿಲ್ಲ. ಓಕೆನಾ, ಅದೊಂದು. ಆಮೇಲೆ ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತೀನಿ ಅಂದರು, ಕೆಲ್ಸಕ್ಕೆ ಕಳಿಸ್ಲಿಲ್ಲ. ಮದುವೆ ಆದಮೇಲೆ ನಾನು ಪ್ರೆಗ್ನೆಂಟ್ ಆಗಿದ್ದಾಗ ನನ್ನ ಗಂಡ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತಂದಾಗ ಕೆಲ್ಸಕ್ಕೆ ಕಳಿಸಿಲ್ಲ. ಓಕೆ, ಅದು ಸ್ವಲ್ಪ ಟ್ರ್ಯಾಕ್ಟ್ರದ್ದು ಸೌಂಡ್ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಪಾಸ್ ಮಾಡಿದ್ದೆ. ಸೊ ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ಉದ್ಯೋಗ, ಒಂದು ಒಳ್ಳೆ ಪೋಸ್ಟಿಂಗಲ್ಲಿ, ಒಂದು ಒಳ್ಳೆ ಸ್ಯಾಲ್ರಿಯಲ್ಲಿ, ತುಂಬ ಒಳ್ಳೆ ಕಡೆ, ಮನೆ ಹತ್ರನೇ ಇರೋಂಥ ಒಂದು ಒಳ್ಳೆ ಕಡೆ ಜಾಬ್ ನೋಡ್ಕೊಂಬಂದಾಗ, ಬೇಡ ನೀವು ಹೋಗಬೇಡಿ. ಅವಾಗ ಅವ್ರು ಹೇಗೆ ಥಿಂಕ್ ಮಾಡಿದ್ದಾರೆ ಮೋಸ್ಟ್ಲಿ ಅಂತ ಅಂದ್ಬಿಟ್ಟು, ಅಂದರೆ ಇವರು ಕೆಲ್ಸಕ್ಕೆ ಹೋಗಿ ಇವರೇ ದುಡ್ಕೊಂಡು ಇವರೇ ಇದು ಮಾಡ್ಕೊಂಬಿಟ್ರೆ ನಮ್ಮ ಅವಶ್ಯಕತೆ ಏನಿದೆ ಅಂತ ಈ ಮಾತು ಬಂದಿತ್ತು, ಅವ್ರ ಬಾಯಲ್ಲೇ ಬಂದಿತ್ತು. ಸೊ ಅಪ್ಪ ಅಮ್ಮ ಹಂಗೆ ಥಿಂಕ್ ಮಾಡಿ
ಬೇಡ ಅಂತ ಹೇಳಿದ್ದಾರೆ. ನಮಗೇನು ಹೇಳಿದ್ರೆ ನಮ್ಮದೇ ಪೆನ್ಷನ್ ದುಡ್ಡಿದೆ, ನೀವು ಆರಾಮಾಗಿ ಅದ್ರಲ್ಲಿ ಬದುಕಿ ಅದು ಜೀವನ ನಡೆಯುತ್ತೆ ಅದರಲ್ಲಿ ಅಂತ ಅವರು ಹೇಳಿದ್ದಾರೆ. ಸೊ ಅವಾಗ ನಾನು ಪ್ರೆಗ್ನೆಂಟ್ ಆಗಿದ್ದೆ. ನಾವೇನು ಯೋಚನೆ ಮಾಡಿದ್ರೆ, ಸೊ ಇದು ಆಗಿಬಿಡ್ಲಿ, ಡೆಲಿವರಿ ಆಗಿಬಿಡ್ಲಿ, ಆಮೇಲೆ ಬೇಕಾದರೆ ಹೋದರೆ ಆಯಿತು, ನಾನು ತುಂಬ ಹಾಸ್ಪಿಟ್ಲಿಗೆ ತೋರಿಸೋರು ಮಾಡೋರು ಒಬ್ರು ಇರಬೇಕಲ್ವಾ ಅಂತ ಅಂದ್ಬಿಟ್ಟು, ಸರಿ ಹಂಗೆಲ್ಲ ನಾವು ಅವರು ಬೇಡ ಅಂತ ಹೇಳಿದ್ದಕ್ಕೆ ನಾವು ಕೂಡ ಇದು ಮಾಡಿಬಿಟ್ವಿ. ಸೊ ಇವಾಗ ಅವ್ರ ದುಡ್ಡಲ್ಲೇ ನಾವು ಹಂಗೆ ಒಂದು ಸ್ವಲ್ಪ 1-2 ವರ್ಷ ಅವ್ರ ಪೆನ್ಷನ್ ದುಡ್ಡಲ್ಲೇ ಇದು ಮಾಡ್ತಿದ್ವಿ. ಆಮೇಲೆ ಏನೇನೋ ಆಗೋಯ್ತು, ನರ್ಕನೇ ಆಗೋಯ್ತು ನಮ್ಮ ಜೀವನ. ಆಮೇಲೆ ಅವ್ರ ದುಡ್ಡಲ್ಲಿ ನಾವು ಬದುಕಬೇಕು ಅಂತ ಅಂದ್ಕೊಂಡ್ಮೇಲೆ ನಮ್ಮ ಜೀವನ ನರ್ಕನೇ ಆಗೋಯ್ತು ಬಿಡಿ. ಆಮೇಲೆ ದುರಾಸೆ ಅಂತ ಹೇಳಿದ್ದಾರೆ. ನಾನು ಅವಾಗವಾಗ ಆನ್ಲೈನಲ್ಲಿ ನಾನು ಇದು ತೊಗೊತಾ ಇದ್ದೆ, ಏನಾದರೂ ಆರ್ಡ್ರ್ ಮಾಡ್ಕೊತಾ ಇದ್ದೆ. ಎಷ್ಟು 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿ ಆ ಥರದ್ರಲ್ಲಿ. ಮತ್ತು ಅಡುಗೆ ಮನೆಗೆ ಒಂದು ಸ್ವಲ್ಪ ಕಿಚನ್ ಐಟಮ್ಸ್ ಏನಾದರೂ ಬೇಕು ಅಂತಂದರೆ, ಪ್ಲೇಟು, ಸ್ಪೂನು ಏನಾದರೂ ಬೇಕು ಅಂದರೆ, ಮತ್ತು ಮಕ್ಕಳಿಗೆ ತಿಂಗಳಿಗೆ ಒಂದು ಸ್ವಲ್ಪ ಅವ್ರಿಗೆ ಅವರು ಬೆಳೀತಾ ಇರ್ತಾರಲ್ವ, ಸೊ ಅದಕ್ಕೆ ಒಂದು ಸ್ವಲ್ಪ ಬಟ್ಟೆ ಇಷ್ಟು ನಾನು ಆರ್ಡ್ರ್ ಮಾಡ್ತಾಯಿದ್ದೆ. ಅದು ಕೂಡ ನಾನು ಯಾವುದು ಕೂಡ 1000 ಆ ಥರದ್ದು ನಾನು ಯಾವುದು ಕೂಡ ನಾನು ಮಾಡ್ತಾಯಿರಲಿಲ್ಲ. ಸೊ ಮೇ ಬಿ ಇದಕ್ಕೆ ಹೇಳಿರ್ಬೋದು. ಮತ್ತು ಇನ್ನೊಂದು ಏನು ಅಂತಂದರೆ ದುರಾಸೆ ಅಂತ ಹೇಳ್ತಾರಲ್ವ. ಸೊ ನಮ್ಮ ಅಪ್ಪಕ್ಕೆ ಹುಷಾರಿಲ್ದಿದ್ದಾಗ, ಸೀರಿಯಸ್ ಆದಾಗ 70,000 ಚೀಟಿ ಕಟ್ಟಿದ್ದು. 70,000 ನಾವು, ನನ್ನ ಗಂಡ ಚೀಟಿ ಕಟ್ಟಿದ್ರು 70,000. ಅದನ್ನು ನಾವು ತೆಗೆದು ನಾವು ಅಪ್ಪಂಗೆ ತೋರಿಸಿದ್ದೀವಿ ಒಂದು. ಆಮೇಲೆ ನಮ್ಮ ಅಮ್ಮಂಗೆ ಪೆನ್ಷನ್ ಬರ್ತಾಯಿದ್ದಿತ್ತು, 50,000 ಏನೋ ಬರುತ್ತೆ ಅವ್ರ ಪೆನ್ಷನ್ನು. ಆ ಅಮೌಂಟೆಲ್ಲ ಅಪ್ಪಂಗೆ ತೋರ್ಸೋಕ್ಕೆ ನಾವು ಇದರಲ್ಲಿ ಖರ್ಚು ಮಾಡಿದ್ದೀವಿ. ಅದೂ ಆಗ್ದಿರ ಮತ್ತೆ ಇನ್ನೊಂದು ಸರಿ ಸೀರಿಯಸ್ ಆದಾಗ, ಆವಾಗ ನಂದು ಮದುವೆದು ಇದಲ್ಲ, ಗೋಲ್ಡ್ದು ಇಯರಿಂಗ್ಸ್ ಅಲ್ಲ, ಇನ್ನೊಂದು ಇಯರಿಂಗ್ಸ್ ಇದೆ ಗೋಲ್ಡ್ದು, ಮದುವೆಗೆ ಅಂತ ಮಾಡಿಸಿರೋದು. ಮತ್ತು ಚೈನು ಗೋಲ್ಡು ಇಯರಿಂಗ್ಸ್ ಇದೆ, ಅದು ನೋಡೋರ್ಗೆ ಗೊತ್ತು, ಹಳೆ ವ್ಯೂವರ್ಸ್ಗೆ. ಸೊ ಅದನ್ನು ನಾವು ಅಡ ಇಟ್ಟಿಟ್ಬಿಟ್ಟು ಅಲ್ಲಿಂದ 1.5 ಲಕ್ಷ ತೊಗೊಂಡು ಹಾಸ್ಪಿಟ್ಲಲ್ಲಿ ತೋರಿಸಿದ್ದೀವಿ. ಆಮೇಲೆ ಇನ್ನೊಬ್ರ ಹತ್ರ 1 ಲಕ್ಷ ಸಾಲ ಮಾಡಿ ಅದನ್ನು ಕೂಡ ಅಪ್ಪಂಗೆ ತೋರಿಸಿದ್ದೀವಿ. ಆಮೇಲೆ ಇನ್ನು ಇವ್ರ ಹತ್ರ ಕೆಲವೊಂದು ಸ್ವಲ್ಪ ಅಮೌಂಟ್ ಇಸ್ಕೊಂಡು ಅಪ್ಪಂಗೆ ಹಾಸ್ಪಿಟ್ಲಲ್ಲಿ ತೋರಿಸಿದ್ದೀವಿ. ಹತ್ತತ್ರ ನೀವು ನಂಬ್ತಿರೋ ಬಿಡ್ತಿರೋ, ಅಪ್ಪಗೆ 70 ವರ್ಷ ಆಗಿತ್ತು. ಆ ವಯಸ್ಸಲ್ಲಿ ಸೀರಿಯಸ್ ಆದಾಗ ಹತ್ತತ್ರ ನಾವು 5 ಲಕ್ಷ ಹಂಗೆ ನಾವು ಖರ್ಚು ಮಾಡಿದ್ದೀವಿ ಅಪ್ಪಂಗೆ. ಅಪ್ಪನ ಉಳಿಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೇನೋ, ಅಪ್ಪಂಗೆ ಡಯಾಲಿಸಿಸ್ ಮಾಡಿಸಿದ್ರೆ ಸರಿ ಹೋಗುತ್ತೆ. ಡಯಾಲಿಸಿಸ್ ಮಾಡಿಸಿದ್ಮೇಲೆ ತುಂಬ ಜನ ಸರಿ ಹೋಗಿದ್ದಾರೆ, ಚೆನ್ನಾಗಾಗಿದ್ದಾರೆ, 10 ವರ್ಷವರೆಗೂ ಬದುಕಿರೋರಿದ್ದಾರೆ ಅಂತ ಹೇಳಿದಾಗ, ಸರಿ ಆಯಿತು ಅಪ್ಪಂಗೆ ಮಾಡಿಸೋಣ, ಅಪ್ಪ ಉಳ್ಕೊತಾರೆ ಅಂತ ಅಂದ್ಬಿಟ್ಟು 5 ಲಕ್ಷ ನಾವು ಖರ್ಚು ಮಾಡಿಸಿದ್ದೀವಿ. ಸೊ ಹೀಗೆ ಹೇಳಿ ನನಗೆ ನಿಜವಾಗ್ಲೂ ದುರಾಸೆ ಇದ್ದಿದ್ದರೆ ನಾನು 5 ಲಕ್ಷ ಖರ್ಚು ಮಾಡಿಸ್ತಾ ಇದ್ನ. ನಾನು ಹೇಳಿದ್ದಕ್ಕೆ ನನ್ನ ಹಸ್ಬೆಂಡ್ 5 ಲಕ್ಷ ಬಿಲ್ ಪೇ ಮಾಡಿದ್ದಾರೆ ಹಾಸ್ಪಿಟ್ಲಲ್ಲಿ. ಆಮೇಲೆ ಆಕ್ಸಿಜನ್ಗೆ ಅವ್ರಿಗೆ ಎಲ್ಲನೂ ಸೇರಿ ಆಯಿತು 5 ಲಕ್ಷ. ದುರಾಸೆ ಇರೋಳು ನಾನು ದುಡ್ಡು ಇಟ್ಕೊತಾ ಇದ್ದೆ ಹೊರ್ತು, ಒಂದು 10-20 ಸಾವಿರದಲ್ಲಿ ಅವ್ರಿಗೆ ಹಾಸ್ಪಿಟ್ಲಲ್ಲಿ ತೋರಿಸ್ಬಿಟ್ಟು ಮನೇಲಿ ಹೆಂಗಾದರೂ ಇದಾಗಲಿ ಅಂತ ಬಿಡ್ತಾಯಿದ್ದೆ ಹೊರ್ತು 5 ಲಕ್ಷ ಖರ್ಚು ಮಾಡ್ತಾಯಿದ್ದೆ ನಾನು. ದುರಾಸೆ ಇದೆ ಅಲ್ವಾ ನನಗೆ, ದುಡ್ಡಿನ ದುರಾಸೆ ಜಾಸ್ತಿ ಇದೆಯಲ್ವ ನನಗೆ. ನಾನು ಆ ಥರ ಮಾಡ್ತಾಯಿದ್ನ, 5 ಲಕ್ಷ ಖರ್ಚು ಮಾಡಿಸ್ತಾಯಿದ್ನ ನಾನು. ಅದೇ 5 ಲಕ್ಷ ಇದ್ದಿದ್ರೆ ಹೆಂಗಿರ್ಬೋದಿತ್ತಲ್ವ ನಾವು. ಅಪ್ಪ ಸರಿ ಹೋಗ್ತಾರೆ, ಅಪ್ಪ ಹುಷಾರಾಗ್ತಾರೆ, ಅಪ್ಪ ಮತ್ತೆ ನಮಗೆ ಸಿಗ್ತಾರೆ, ಚೆನ್ನಾಗಾಗ್ತಾರೆ ಅಂತ ಅಂದ್ಬಿಟ್ಟೆ ತಾನೇ ನಾವು ಅವ್ರಿಗೆ ಅಷ್ಟು ದುಡ್ಡು ಖರ್ಚು ಮಾಡಿ ನಾವು ಇದು ಮಾಡಿಸಿರೋದು. ಇನ್ನೂ ಒಂದು ಸ್ಟೇಟ್ಮೆಂಟ್ ಇದು ಇಲ್ಲಿವರೆಗೂ ಆಯಿತು. ನನಗೆ ದುರಾಸೆ ಇದೆ ಅಂತ ನೀವು ಅಂದ್ಕೊಂಡ್ರೂ ಪರವಾಗಿಲ್ಲ ಬಿಡಿ, ನಂಗೆ ದುರಾಸೆನೇ ಇದೆ ಅಂತಲೇ ಅಂದ್ಕೊಳ್ಳಿ, ಪರವಾಗಿಲ್ಲ. ಇನ್ನೊಂದು ನಿಮಗೂ ಅನಿಸ್ಬೋದು, ಏನೋ ಸುಮ್ಮನೆ ಕಂಟೆಂಟ್ಗೋ ಇಲ್ಲ ವ್ಯೂಸ್ಗೋಸ್ಕರನೋ ಹೇಳ್ತಿದ್ದಾರೆ ಅಂತ ಅನಿಸ್ಬೋದು. ಖಂಡಿತ ಇಲ್ಲ, ಅದು ರೆಕಾರ್ಡಿಂಗ್ ಇದೆ, ನಾನು ಅದನ್ನು ಹಾಕ್ಬೋದು. ಬಟ್ ಏನಂತಂದರೆ ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅವ್ರದ್ದೇ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು. ಆಮೇಲೆ ಮತ್ತೆ ಇನ್ನೇನಾದರೂ ಮಾಡ್ತಾರೆ ಅವರು, ಪ್ರಾಬ್ಲಮ್ಸ್ ಬೇಡ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಇದು ಏನಂತಂದರೆ, ಅಮ್ಮಂದು ಪೆನ್ಷನ್ ಬರುತ್ತಲ್ವ, ಸೊ ಅದಕ್ಕೋಸ್ಕರ ಮೋಸ್ಟ್ಲಿ ಇವರು ಜೊತೆಗೆ ಇಟ್ಕೊಂಡು ನೋಡ್ಕೊತಾ ಇರ್ಬೋದು ಅಂತ ಅದು ಹೇಳಿದ್ದಾರೆ. ಪೆನ್ಷನ್ ಬರುತ್ತಲ್ವ ಅದಕ್ಕೆ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲು ಅವರೇ ಹೇಳಿರೋದು, ನೀವು ಕೆಲ್ಸಕ್ಕೆ ಹೋಗಬೇಡಿ, ನಮ್ಮದು ಪೆನ್ಷನ್ ಬರುತ್ತೆ, ಅದರಲ್ಲಿ ಜೀವನ ಆಗುತ್ತೆ, ನಿಮ್ಗೆ ಏನು ಬೇಕೋ ತೊಗೊಳ್ಳಿ, ಚೆನ್ನಾಗಿರಿ ಅಂತ ಅವರೇ ಹೇಳಿರೋದು. ಸೊ ನಾವು ಹಂಗೆ ಜೀವನ ನಡೆಸ್ತಾ ಇದ್ದೀವಿ. ಏನು ಅವ್ರು ಬರೋ ಪೆನ್ಷನ್ನು ಮನೆ ದಿನಸಿ ತಿಂಗಳು ನಡೆಸೋದಕ್ಕೆ ಆಗುತ್ತೆ. ಅದರಲ್ಲಿ ನಾನು ಒಂದು ಸ್ವಲ್ಪ ಏನು ಬೇಕೋ ಅದು ನಾನು ತೊಗೊತಾ ಇದ್ದೆ, ಅದು ಯೂಟ್ಯೂಬ್ಗೋಸ್ಕರ ಅಂತಲೇ ತೊಗೊತಾ ಇದ್ದೆ. ಆಮೇಲೆ ಅದನ್ನು ಕೂಡ ನಾನು ಬಿಟ್ಬಿಟ್ಟೆ. ಅದನ್ನು ಹೇಳಿದ್ದಾರೆ, ನನ್ನ ತಂದು ಸಾಕಿ ಬೆಳೆಸಿದ್ದಾರೆ ಅನ್ನೋ ಕಾರಣಕ್ಕೆ ಬಾರಕಂಡ ಬಾರ
ನನ್ನ ತಂದು ಸಾಕಿ ಬೆಳೆಸಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ನನ್ನ ಜೊತೆಗೆ ಇರಲಿ, ನನ್ನ ಋಣ ತೀರಿಸ್ಕೊಬೇಕಿತ್ತು. ಸೊ ನನ್ನ ಸಾಕಿ ತಂದು ಬೆಳೆಸಿದಾರಲ್ವ ಅದ್ರ ಋಣ ತೀರಿಸ್ಕೊಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅವ್ರು ನನ್ನ ಜೊತೆಗೆ ಇರಲಿ. ಅದು ಕೂಡ ನನ್ನ ಹಸ್ಬೆಂಡು ಓಕೆ ಅಂದಿದ್ದಾರೆ, ಅವರು ಕೂಡ ಒಳ್ಳೆಯವರು. ಸೊ ಓಕೆ ಅಂದರು. ಅದಕ್ಕೋಸ್ಕರ ನಾನು ಇದು ಮಾಡಿದೆ, ಜೊತೆಗಿರಲಿ ಅಂತಂದ್ಬಿಟ್ಟು. ಜೊತೆಗಿದ್ದಾದಮೇಲೆ ನಾವು ಕೆಲ್ಸಕ್ಕೆ ಹೋಗ್ತೀವಿ, ನಮ್ಮದು ಖರ್ಚುಗಳಿರುತ್ತಲ್ವ. ಸೊ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂದಾಗ ಅವ್ರು ಬೇಡ, ನಮ್ಮದೇ ದುಡ್ಡು ಇರಲಿ ಅಂತ. ನಾವು ಒಂದು ಸ್ವಲ್ಪ ಅಲ್ಲೇ ಮಿಸ್ಟೇಕ್ ಮಾಡಿದ್ದು. ಬೇಡ, ನಾವು ಕೆಲಸಕ್ಕೆ ಹೋಗ್ತೀವಿ ಅಂತ ಹಠ ಮಾಡಿಬಿಟ್ಟು ನಾವು ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಿದ್ರೆ ಸರಿ ಹೋಗಿರೋದು. ಬಟ್ ಆಮೇಲೆ ಮನೆ ಪ್ಲ್ಯಾನಿಂಗ್ ಮಾಡಬೇಕಿತ್ತು, ಮನೆ ಕಟ್ಟೋ ಅನ್ನೋ ಪ್ಲ್ಯಾನ್ ಬಂತು, ಅದ್ರ ಕಡೆ ಗಮನ ಕೊಟ್ಬಿಟ್ಟು ನಮ್ಮ ಹಸ್ಬೆಂಡೇ ಮನೆ ನಿಲ್ಲಿಸಿ ಕಟ್ಸಿರೋದು. ಇನ್ಯಾರು ಕಟ್ಟಿಸ್ತಾಯಿದ್ರು, ನಮ್ಮ ಅಪ್ಪ ಅಮ್ಮ ದುಡ್ಡು ಇದ್ರೂ ಕೂಡ ಕರೆಕ್ಟಾಗಿ ಪರ್ಸನ್ ಇಲ್ಲ ಮನೆ ಕಟ್ಸೋರು. ಒಂಚೂರು ದುಡ್ಡು ತಿಂದಿರಾ, ವೇಸ್ಟ್ ಮಾಡ್ದಿರಾ ಕರೆಕ್ಟಾಗಿ ಒಳ್ಳೆ ಮನೆ ಕಟ್ಸೋಂಥವ್ರು ಇನ್ಯಾರೂ ಇರಲಿಲ್ಲ. ಹಳ್ಳಿಯ ಸಿಕ್ಕಿದ್ದಕ್ಕೆ ಒಂದು ಒಳ್ಳೆ ಮನೆ ಒಳ್ಳೆ ಸ್ವಂತ ಮನೆ ಅಂತ ಆಯಿತು ಅವ್ರಿಗೆ. ಸೊ ಅವರು ಪೆನ್ಷನ್ಗೋಸ್ಕರ ಇದು ಮಾಡ್ತಾಯಿದ್ದಾರೆ ಅಂತಂದ್ಬಿಟ್ಟು ನಾವೇನು ಮಾಡಿದ್ದೀವಿ ಅವ್ರ ಪೆನ್ಷನ್ ದುಡ್ಡಲ್ಲಿ. ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿರ, ಅವ್ರಿಗೇನೋ ಕೊಡ್ತೀರಾ, ನಾವೆಲ್ಲ ಅವ್ರ ದುಡ್ಡು ತಿಂತಾಯಿದ್ರೆ ಅದಕ್ಕೇನೋ ಅರ್ಥ ಇದೆ, ಓಕೆ ಇವರು ಪೆನ್ಷನ್ ಬರ್ತಾಯಿದೆ ಅದನ್ನೇ ತಿಂತಾಯಿದ್ದಾರೆ ಅಂತಂದ್ಬಿಟ್ಟು. ನಾವು ಅವ್ರ ಪರ್ಮಿಷನ್ ಇಲ್ಲದೆ ನಾವು ಯಾವುದನ್ನು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ, ಆಯಿತಾ. ಸೊ ನಾವು ಒಂದು ಜವಾಬ್ದಾರಿ ತಗೊಂಡು ಮನೆ ನಡೆಸ್ತಾ ಇದ್ವಿ. ಅವ್ರ ಪೆನ್ಷನ್ ಬರ್ತಾಯಿದೆ ಅದಕ್ಕೆ ಅಂತ ಇವಾಗೂ ಅದೇ ಮಾತು. ಒಂದು ಸ್ವಲ್ಪ ಒಂದು ಕಡೆಯಿಂದ ನಮ್ಮ ಅಮ್ಮಂಗೆ ಬ್ರೈನ್ ವಾಶ್ ಆಗ್ತಾಯಿದೆ, ಫೋನ್ ಕಾಲ್ಸಲ್ಲಿ ಬ್ರೈನ್ ವಾಶ್ ಆಗ್ತಾಯಿದೆ. ಸೊ ಅದ್ರ ತಕ್ಕಂತೆ ನಮ್ಮ ಅಮ್ಮನೂ ಮಾಡ್ತಾಯಿದ್ದಾರೆ. ಅದು ನೋಡೋಣ ಮುಂದಿನ ವೀಡಿಯೋಸಲ್ಲಿ ಏನಾಗ್ತಾಯಿದೆ ಅಂತ ಶೇರ್ ಮಾಡ್ಕೊತೀನಿ. ಇವರು ಹೇಳ್ತಾ ಇರೋದು ಪೆನ್ಷನ್ ಬರುತ್ತಲ್ವ ಅದಕ್ಕೆ ಬಿಡಲ್ಲ ಬಿಡು ಅಂತ ಅಂದ್ಬಿಟ್ಟು. ನಮ್ಮಮ್ಮ ಪೆನ್ಷನ್ ದುಡ್ಡು ನಮಗೆ ಯಾಕೆ, ಅವ್ರು ₹1 ಕೊಡಲಿಲ್ಲ ಅಂದರೂ ಕೂಡ ನಾವು ಹೆಂಗೋ ಕಷ್ಟಪಟ್ಕೊಂಡು ಬದುಕ್ತೀವಿ, ಅರ್ಥ ಆಯ್ತಾ. ಇವಾಗ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ, ಇಷ್ಟೆಲ್ಲ ಒಂದು ಪಾಠ ಅಂತ ಕಲ್ತ ಮೇಲೆ ಕೆಲಸಕ್ಕೆ ಹೋಗಿ ಅಂತ ಹೇಳಿರೋದಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ಅವ್ರದ್ದು ಒಂದು ಸ್ಯಾಲ್ರಿ ಬರ್ತಾಯಿದೆ. ನಾನು ರೆಗ್ಯುಲರಾಗಿ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ರೆ ನನಗೂ ಅಂತಲೂ ಒಂದು ಸ್ಯಾಲ್ರಿ ಅನ್ನೋದು ಬರುತ್ತೆ. ಹೆಂಗೆ ಆ ಮನೆ ಬಾಡಿಗೆ ಕೊಟ್ಟಿದ್ದೀವಿ, ಬಾಡಿಗೆ ಅದರಿಂದ ಅಮೌಂಟ್ ಬರ್ತಾಯಿದೆ. ಸೊ ಹೆಂಗೋ ಒಂದು ನಾವು ಸಾಲ ಇದ್ದರೂ ಕೂಡ ನಾವು ಅದನ್ನು ಹೆಂಗೋ ಒಂದು ತೀರಿಸ್ಕೊಂಡು ನಾವು ಕಷ್ಟಪಟ್ಟು ಜೀವನ ಮಾಡ್ತೀವಿ. ನಮಗೆ ಅಮ್ಮಂದು ಪೆನ್ಷನ್ ದುಡ್ಡೇ ಅದರಲ್ಲೇ ಜೀವನ, ಅದೇ ನಮ್ಗೆ ಆಧಾರ ಅನ್ನೋದು ಏನೂ ಇಲ್ಲ, ಅರ್ಥ ಆಯ್ತಾ. ಅವರು ಜೊತೆಗಿದ್ದಾರೆ, ಕೆಲವೊಂದು ಖರ್ಚು ಅವ್ರ ಹತ್ರನೂ ಮಾಡಿಸ್ತಾ ಇದ್ದೀವಿ. ನಮ್ಮ ಕೆಲವೊಂದು ಇವಾಗ ನಮ್ಮ ಬಜೆಟಲ್ಲೇ ನನ್ನ ಗಂಡನ ಸ್ಯಾಲ್ರಿಯಲ್ಲೇ ನಮ್ಮ ಜೀವನನೂ ನಡೀತಾ ಇದೆ, ಆಗ್ತಾಯಿದೆ. ನಾವು ಇವಾಗ ಸೆಟ್ಲ್ ಆಗ್ತಾಯಿದ್ದೀವಿ. ಫಸ್ಟು ಮೇನ್ ಮಿಸ್ಟೇಕ್ ಮಾಡ್ಕೊಂಡಿದ್ವಿ, ಇವಾಗ ಸರಿ ಹೋದ್ವಿ. ಬಟ್ ಹೇಳೋ ಮಾತು ಹೆಂಗಿದೆ ಅಂದರೆ ದುಡ್ಡುಗೋಸ್ಕರ ನೋಡ್ಕೊತ ಇದ್ವಿ. ಏನು ನಮಗೇನು ಅವ್ರ ದುಡ್ಡೇನು ಬೇಕಾಗಿಲ್ಲ. ಇವಾಗ ಯೂಟ್ಯೂಬಿಂದ ತಿಂಗಳಿಗೆ ಲಕ್ಷ ದುಡಿಯೋರು ಇದ್ದಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸ್ಯಾಮ್ ಸಮೀರ್ ಅವರೇ ತಿಂಗಳಿಗೆ 3 ಲಕ್ಷ ದುಡಿತಾ ಇದ್ದಾರಂತೆ. ಅಷ್ಟೆಲ್ಲ ಮಾಡೋರು ಇರುವಾಗ ನಾನು ಮಾನಿಟೈಸೇಷನ್ ಆನ್ ಆಗಿದೆ, ನಾನು ವೀಡಿಯೋ ಮಾಡಿದ್ರೂ ಸಾಕು ನನಗೆ ಅರ್ನಿಂಗ್ಸ್ ಆಗುತ್ತೆ. ಸೊ ನನಗೆ ಅವ್ರ ದುಡ್ಡಲ್ಲೇ ಇದು ಮಾಡಬೇಕು ಅನ್ನೋದು ಏನೂ ಇಲ್ಲ. ನಾನು ಇವಾಗ B.Ed ಮುಗಿಸ್ಕೊಂಡ್ರೆ ನೆಕ್ಸ್ಟ್ ನಾನು ಟೀಚಿಂಗ್ಗೆ ಹೋಗ್ಬೋದು. ಮಗು ಚಿಕ್ಕವನಾಗಿದ್ದಾನಂತ ಇವಾಗ ಹೋಗ್ತಾ ಇಲ್ಲ ಅಷ್ಟೇ, ನಾನು ಟೀಚಿಂಗ್ಗೆ ಹೋಗ್ಬೋದು. ನನ್ನ ಹಸ್ಬೆಂಡು ಹೋಗ್ತಾ ಇದ್ದಾರೆ ಜಾಬ್ಗೆ. ಸೊ ನಮ್ಮ ಜೀವನ ಆಗುತ್ತೆ. ಏನೋ ಪೆನ್ಷನಲ್ಲೇ ಜೀವನ ಇದೆ ಅಂತ ಮಾತಾಡ್ತಿರಲ್ಲ. ಏನು ಗೊತ್ತಿದೆ ನಿಮಗೆ ನಮ್ಮ ಬಗ್ಗೆ? ನಾವು ಏನು ಬದುಕೋಕ್ಕೆ ಆಗಲ್ವಾ ಇನ್ನೊಬ್ರು ದುಡ್ಡು ಇಲ್ದಿರಾ? ತುಂಬ ಬ್ರೈನ್ ವಾಶ್ ಮಾಡ್ತಾಯಿದ್ದಾರೆ. ಸೊ ಮಾಡಲಿ ಒಂದು ಟೈಮ್ ಅಂತ ಬರುತ್ತೆ, ಆವಾಗ ಎಲ್ಲ ಕರ್ಮ ರಿಟರ್ನ್ ಬ್ಯಾಕ್ ಅಂತ ಆಗುತ್ತಲ್ಲ, ಆ ಥರ ಹಾಗೆ ಆಗುತ್ತೆ. ಬುದ್ಧಿ ಕಳೀತಾರೆ. ಸೊ ಇಷ್ಟು ನಾನು ಹೇಳೋಣ ಅಂತ ಅಂದ್ಕೊಂಡು ಈ ವಿಡಿಯೋದಲ್ಲಿ ಹೇಳಿದೆ. ಖಂಡಿತ ಒಂದು ಸ್ವಲ್ಪ ವ್ಯೂಸ್ ಜಾಸ್ತಿ ಆಯಿತು ಅಂತಂದರೆ ಅವ್ರಿಗೆ ಹೋಗುತ್ತೆ. ಸೊ ನಾನು ಯೂಟ್ಯೂಬಲ್ಲಿ ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ, ಅದಕ್ಕೆ ಸಪೋರ್ಟ್ ಮಾಡೋಣ ಅನ್ನೋರಿಲ್ಲ. ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋ ಹುಡುಗಿ ಏನೋ ಮಾಡ್ತಿದ್ದಾಳೆ ಯೂಟ್ಯೂಬಲ್ಲಿ, ಅವಳಿಗೆ ಹೆಲ್ಪ್ ಮಾಡೋಣ, ಸಪೋರ್ಟ್ ಮಾಡೋಣ ಅನ್ನೋದಿಲ್ಲ. ಏನಂದರೆ ಇನ್ನೂ ಹಾಳು ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಕಷ್ಟಕ್ಕೆ ಹಾಕೋಣ, ಇನ್ನೂ ಕಷ್ಟಪಡಲಿ. ಅದೇ 2 ಮಕ್ಕಳಿದಾರಲ್ವ, ಕಷ್ಟಪಟ್ಕೊಂಡು ಜೀವನನ ಹಾಳು ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಏನು ಬೇಕೋ ಎಲ್ಲ ಮಾಡ್ತಾರೆ. ಇಂಥವ್ರನ್ನೇ ನಾವು ರಿಲೇಟಿವ್ಸ್ ಅಂತ ಕರಿತೀವಿ. ಕೆಲವು ರಿಲೇಟಿವ್ಸು ಒಳ್ಳೆಯವರಾಗಿರ್ತಾರೆ, ಅಷ್ಟಕ್ಕಷ್ಟೇ ಇರ್ತಾರೆ. ಇನ್ನು ಕೆಲವು ರಿಲೇಟಿವ್ಸು ಕೆಟ್ಟವರಾಗಿರ್ತಾರೆ, ಎಲ್ಲದಕ್ಕೂ ಮೂಗು ತೋರಿಸ್ತಾರೆ.
ಸೊ ಇಂಥವ್ರನ್ನೇ ನಾವು ರಿಲೇಟಿವ್ಸ್ ಅಂತ ಅನ್ನೋದು. ಸೊ ನಾವು ಏನು ಮಾಡೋಕ್ಕಾಗಲ್ಲ, ಇಂಥವ್ರ ಮಧ್ಯೆನೇ ನಾವು ಬದುಕಬೇಕು. ಸೊ ಬದುಕೋಣ, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಬೆನ್ನಿಂದನೇ ಇವ್ರು ಮಾತಾಡೋಕ್ಕೆ ಲಾಯಕ್ಕಷ್ಟೇ, ನಮ್ಮ ಮುಂದೆ ಮಾತಾಡೋಕ್ಕೆ ಇಲ್ಲ. ನನ್ನ ಮುಂದೆ ಬಂದು ಮಾತಾಡಿದ್ರೆ ಅವರು ಬಾಯಿ ಮುಚ್ಕೊಂಡ್ಬಿಡ್ತಾರೆ. ಆ ಥರ ನಾನು ಪಾಯಿಂಟ್ಗಳಾಗ್ತೀನಿ ನಾನು ಆ ಥರ. ಸೊ ಧೈರ್ಯ ಇರಲ್ಲ, ನಮ್ಮ ಮುಂದೆ ಬಂದು ಮಾತಾಡೋಂಥ ಧೈರ್ಯ ಯಾರಿಗಿರುತ್ತೆ? ಯಾರಿಗೂ ಇರಲ್ಲ. ಗೊತ್ತು ಹೆಂಗೆ ಬರುತ್ತೆ ರಿಟರ್ನ್ ಬ್ಯಾಕು ಅಂತ ಅಂದ್ಬಿಟ್ಟು. ಸೊ ಈ ಥರ ಬೆನ್ನಿಂದ ಮಾತಾಡ್ತಾರೆ. ರೆಕಾರ್ಡಿಂಗ್ ಇತ್ತು, ಕೇಳಿಸ್ಕೊಂಡ್ವಿ. ಇನ್ನೂ ತುಂಬ ಇದ್ದಾವೆ. ಅಯ್ಯೋ, ಎಷ್ಟೊಂದು ಕಾಲ್ ರೆಕಾರ್ಡಿಂಗ್ಸ್ ಇದ್ದಾವೆ. ಅದನ್ನೆಲ್ಲ ಕೇಳ್ತು ಅಂತಂದರೆ ನನ್ನ ತಲೆ 7 ಲೋಕ ಸುತ್ಕೊಂಡು ಬರುತ್ತೆ, ಆ ಥರ ಆಗೋಗ್ಬಿಟ್ಟಿದೆ. ಇನ್ನೂ ಎಷ್ಟೊಂದು ಇದ್ದಾವೆ. ಸೊ ಅದನ್ನೇ ಒಂದು ವೀಡಿಯೋದಲ್ಲಿ ಹೇಳಿದ್ರು ಕೂಡ ಅವ್ರಿಗೆ ಬೆವರು ಇಳ್ದೋಗ್ಬಿಡುತ್ತೆ. ಸೊ ನೋಡೋಣ, ಈ ಒಂದು ವಿಚಾರನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನನಗೆ ಹೇಳಿ ಫ್ರೆಂಡ್ಸ್. ನನಗೆ ಈ ಹತ್ಕೊಂಡು ಸೀನ್ ಕ್ರಿಯೇಟ್ ಮಾಡೋಕ್ಕೆಲ್ಲ ನನಗೆ ಇಷ್ಟ ಇಲ್ಲ. ಏನೋ ತುಂಬ ನೋವಾದಾಗ ನಾನು ಒಂದು ಸ್ವಲ್ಪ ಎಮೋಷ್ನಲ್ ಆಗಿಬಿಡ್ತೀನಿ, ಹತ್ಕೊಂಡ್ಬಿಡ್ತೀನಿ ಅಷ್ಟೇ ಹೊರತು ಅಳಕ್ಕೆಲ್ಲ ಹೋಗಲ್ಲ. ಆದಷ್ಟು ಅಳಕ್ಕೆಲ್ಲ ಹೋಗಲ್ಲ ಅದು ಕ್ಯಾಮ್ರಾ ಮುಂದೆ. ಏನೋ ತುಂಬ ಅಷ್ಟೇ. ಇವಾಗ ತುಂಬ ಕಂಟ್ರೋಲ್ ಮಾಡ್ಕೊತೀನಿ ನಾನು, ಅಳಬಾರ್ದು ಅಂತ. ಅಳ್ದಿರ ನಾನು ವೀಡಿಯೋ ಮಾಡಬೇಕು ಅಂತ ನಾನು ಅಂದ್ಕೊತೀನಿ. ಇನ್ನು ನನ್ನ ಮಗ ಹುಟ್ಟಿದ್ಮೇಲೆ ನೋಡಿ, ಇವನು ಹುಟ್ಟಿದ್ಮೇಲೆ ಅಳಬಾರ್ದು, ಚೆನ್ನಾಗಿರಬೇಕು, ಚೆನ್ನಾಗಿ ಸಂತೋಷವಾಗಿರಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು, ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಇವ್ರಕ್ಕನ್ನ ಮನೇನ ಚೆನ್ನಾಗಿ ನೋಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಇಷ್ಟ ಈ ಲಾಗು. ಇದ್ರ ಬಗ್ಗೆ ನಿಮ್ಮ ಕಮೆಂಟು ಅಭಿಪ್ರಾಯ ತಿಳಿಸಿ. ಈ ಲಾಗ್ ಇಷ್ಟ ಆಯಿತಾ? ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿ ಒನ್. ಬಾಯ್ ಮಾಡಮ್ಮ, ಬಾಯ್ ಬಾಯ್ ಮಾಡೋ, ಬಾಯ್. ನಾನು ಕನ್ಫ್ಯೂಸ್. ಬಾಯ್. ಸ್ಮೈಲ್ ಮಾಡ್ದೆ. ಬಾಯ್ ಫ್ರೆಂಡ್ಸ್.